ಸರ್, ನಾನು ಷಣ್ಮುಖಪ್ಪ ಅಂತ ಕೊಟ್ಟೂರು, ಬಳ್ಳಾರಿ ಜಿಲ್ಲೆ, ಕರ್ನಾಟಕ. ಈಗ ವಿಜಯನಗರ ಜಿಲ್ಲೆ ಆಗಿದೆ. ನಾನು ನಾಟಿ ವೈದ್ಯ, ಆಯುರ್ವೇದದಲ್ಲಿ ಗಿಡಮೂಲಿಕೆಯಿಂದ ನಾನು ಔಷಧಿ ತಯಾರು ಮಾಡಿ ಕೊಡ್ತಾ ಇದ್ದೀನಿ. ಇದು ನಮ್ಮದು 55 ವರ್ಷ ಸರ್ವಿಸ್. ಇದ್ರ ಬಗ್ಗೆ ಈ ಸರ್ವಿಸ್ನಲ್ಲಿ ಒಂದು ಔಷಧ ಕಂಡುಹಿಡಿದದ್ದು ಫ್ಯಾಮಿಲಿ ಪ್ಲ್ಯಾನಿಂಗ್, ಬರ್ತ್ ಕಂಟ್ರೋಲ್ಗಾಗಿನೇ ಮಾಡಿರ್ತಕ್ಕಂಥದ್ದು. ಒಂದೇ ಒಂದು ಗುಳಿಗೆ ನುಂಗಿದ್ರೆ ಆ ಹೆಣ್ಮಗಳು ಇನ್ನೊಂದು ಸಲ ಗರ್ಭ ಧರಿಸೋದಿಲ್ಲ. ಅದು ಹೆರಿಗೆ ಹೆಣ್ಮಗಳಿಗೆ ಮಾತ್ರ ಒಂದೇ ಒಂದು ಸಲ. ಇತರೆ ಜನರಲ್ ಹೆಣ್ಮಗಳಾದರೆ 3 ಸಲ ಮುಟ್ಟಿಗೆ ಔಷಧಿ ಕೊಡಬೇಕಾಗ್ತದೆ. ಬರೀ ಈ ಔಷಧಿಯಿಂದನೇ ಬರ್ತ್ ಕಂಟ್ರೋಲ್ ಸಾಧ್ಯ ಇಲ್ಲ. ಔಷಧಿ ಜೊತೆಗೆ ಡಯಟ್ರಿ, ಆಹಾರ ಪಥ್ಯ, ನವಣೆ ಅನ್ನ 5 ದಿನ ಕಡ್ಡಾಯವಾಗಿ ಊಟ ಮಾಡಲೇಬೇಕು ಆ ಹೆಣ್ಮಗಳು. ಮತ್ತು 90ರಿಂದ 120 ದಿನ ಲೈಂಗಿಕ ಸಂಪರ್ಕದಿಂದ ದೂರ ಇರಬೇಕು. ಇಷ್ಟೆಲ್ಲ ಇವರು ಹೇಳಿರ್ತಕ್ಕಂಥವನ್ನ ಚಾಚು ತಪ್ಪದೆ ಮಾಡಿದರೆ ಆ ಹೆಣ್ಣುಮಗಳಿಗೆ ಯಾವುದೇ ಕಾರಣದಿಂದ ಗರ್ಭ ಧರಿಸೋಕ್ಕೆ ಅವಕಾಶ ಇರೋದು. ಇದು ಒಂದು ರಾಷ್ಟ್ರೀಯ ಸಂಪತ್ತು ಅಂತ ನಾನು ಭಾವಿಸಿ ಇದನ್ನು ಈ ದೇಶದ ಇದಕ್ಕೆ ನಾನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಇದರ ಬೆನಿಫಿಟ್ ನನಗೇನು ಬೇಕಾಗಿಲ್ಲ. ಇಂತಿಷ್ಟು ನಾನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇದನ್ನು ಸದುಪಯೋಗ ಮಾಡ್ಕೋಬೇಕು ಸರ್ಕಾರ ಎಲ್ಲ.